ವೀಕ್ಷಕರೇ ನಮಸ್ಕಾರ. ರಾಜ್ಯದ 2 ಕ್ಷೇತ್ರಗಳಿಗೆ ಇನ್ನು ಕೆಲವೇ ತಿಂಗಳಲ್ಲಿ ಉಪಚುನಾವಣೆ ನಡೆಯಲಿದೆ. ಅಂದರೆ ಹಿರಿಯ ನಾಯಕರಾಗಿರುವ ಶಾಮನೂರು ಶಿವಶಂಕರಪ್ಪ ಹಾಗೂ HY ಮೇಟಿ ನಿಧನ ಹಿನ್ನೆಲೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ತೀರಿದ ಹಿನ್ನೆಲೆಯಲ್ಲಿ, ನಿಧನರಾದ ಹಿನ್ನೆಲೆಯಲ್ಲಿ ಈ 2 ಕ್ಷೇತ್ರಗಳಿಗೆ ಉಪಚುನಾವಣೆ 6 ತಿಂಗಳ ಒಳಗಾಗಿ ನಡೆಯಲಿದೆ. ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಗೆ ಒಂದು ತಲಾಶ್ ಕೂಡ ನಡೆಸಿವೆ. ಈ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅಂತ ಕಾಂಗ್ರೆಸ್ ಕೂಡ ಹುಡುಕಾಟ ನಡೆಸಿದ್ರೆ, ಅದೇ ರೀತಿ ಬಿಜೆಪಿ ಕೂಡ ಈ ಬಾರಿ ಹೇಗಾದ್ರೂ ಮಾಡಿ 2 ಕ್ಷೇತ್ರಗಳಲ್ಲಿ ವಿಜಯದ ಜೆಂಡ ಆರಿಸಬೇಕು ಅಂತ ಕೂಡ ತಲಾಶ್ ಕೂಡ ನಡೆಸಿದೆ. ಯಾಕಂದ್ರೆ ಕಳೆದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿತ್ತು. ಹೀಗಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಈ ಬಾರಿ ಹೇಗಾದರೂ ಮಾಡಿ ಉಪಚುನಾವಣೆಯಲ್ಲಿ ಹಿಮ್ಮೆಟ್ಟಿಸುವ ಮೂಲಕ ವಿಜಯದ ಜೆಂಡ ಆರಿಸುವುದಕ್ಕೆ ಬಿಜೆಪಿ ನಾಯಕರು ಅಭ್ಯರ್ಥಿಗಳ ಆಯ್ಕೆಗೆ ತಲಾಶ್ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಅಭ್ಯರ್ಥಿಗಳು ಈ 2 ಕ್ಷೇತ್ರಗಳಲ್ಲಿ ಯಾರಾಗ್ತಾರೆ? ಈ 2 ಕ್ಷೇತ್ರಗಳ ಉಪಚುನಾವಣೆಯನ್ನು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಗಂಭೀರವಾಗಿ ಪರಿಗಣಿಸಿದ್ದಾದ್ರು ಯಾಕೆ? ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇಲ್ಲಿ ಯಾರಾಗ್ತಾರೆ? ಹಾಗೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ ಈಗಾಗಲೇ ರಾಜ್ಯದಲ್ಲಿದೆ. ಜೆಡಿಎಸ್ ನ ಮುಂದಿನ ನಡೆ ಏನಾಗಿರುತ್ತೆ ನೋಡಿ. ಮುಂಬರುವ 2 ಉಪಚುನಾವಣೆಗಳನ್ನು ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಅದೇ ರೀತಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಬಿಜೆಪಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಈ 2 ಕಾರಣಗಳಿಗೋಸ್ಕರ ಬಿಜೆಪಿ ಈ 2 ಉಪಚುನಾವಣೆಯನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ವರ್ಕ್ ಮಾಡತೊಡಗಿದೆ. ವೀಕ್ಷಕರೇ, ಪ್ರಮುಖವಾಗಿ 2 ಕಾರಣಗಳಿವೆ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ 2 ವರ್ಷಗಳನ್ನು ಪೂರೈಸಿದ್ದಾರೆ. ಈ 2.5 ವರ್ಷಗಳಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ನಡೆದಂತ 3 ಕ್ಷೇತ್ರಗಳ ಉಪಚುನಾವಣೆ, ಒಂದು ಚನ್ನಪಟ್ಟಣ, 2 ಸಿಗ್ಗಾವಿ, ಅದೇ ರೀತಿ ಸಂಡೂರಿನಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿತ್ತು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವಾದ ಕಾಂಗ್ರೆಸ್ ದೊಡ್ಡ ಗೆಲುವನ್ನು ಕೂಡ ಪಡೆದಿತ್ತು. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಯಾವುದೇ ಆಡಳಿತ ಪಕ್ಷವಿರಲಿ, ಆಡಳಿತ ಪಕ್ಷದ ಕಾಲದಲ್ಲಿ ಬಹುತೇಕ ಉಪಚುನಾವಣೆಗಳನ್ನು ಗೆಲ್ಲುವುದು ಆಡಳಿತ ಪಕ್ಷವೇ ಆಗಿರುತ್ತೆ. ಈ ಹಿಂದೆ BS ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ ಸರ್ಕಾರವಿದ್ದಾಗ ರಾಜ್ಯದಲ್ಲಿ 12 ರಿಂದ 13 ಉಪಚುನಾವಣೆಗಳನ್ನು ಗೆದ್ದು ಬೀಗಿತ್ತು ಅಂದಿನ BS ಯಡಿಯೂರಪ್ಪ ಅವರ ಸರ್ಕಾರ. ಅದೇ ರೀತಿ 3 ಉಪಚುನಾವಣೆಗಳನ್ನು ಬಿಜೆಪಿ ಸೋತಿದೆ. ಇದರಿಂದ ಬಿಜೆಪಿಗೆ ಸ್ವಲ್ಪ ಮಟ್ಟಿಗಿನ ಹಿನ್ನಡೆಯಾಗಿದೆ. ಹಾಗಾಗಿ ಮುಂಬರುವ 2 ಉಪಚುನಾವಣೆಗಳಲ್ಲಿ ಗೆಲುವು ಸಾಧಿಸಲೇಬೇಕು ಅಂತ ಬಿಜೆಪಿ ಜಿದ್ದಿಗೆ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಬಗೆ ಬಗೆಯ ರಣತಂತ್ರವನ್ನು ಕೂಡ ಹಣೆಯತೊಡಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಅಭ್ಯರ್ಥಿಯ ಆಯ್ಕೆ ವಿಷಯ ಕೂಡ ತುಂಬಾ ಎಚ್ಚರಿಕೆಯ ನಡೆಯಾಗಿರುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದು ಅಷ್ಟೊಂದು ಸುಲಭವಲ್ಲ. ಯಾಕಂದ್ರೆ ಈ 2 ಕ್ಷೇತ್ರಗಳು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಹಿಡಿತದಲ್ಲಿ ಇದ್ದಂತವು. ಹೀಗಾಗಿ ಬಿಜೆಪಿಗೆ ಇದು ಸವಾಲಾಗಿ ಪರಿಣಮಿಸಿದೆ. ಅದೇ ರೀತಿ ಈ 2 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಯಾರಾಗ್ತಾರೆ ಎಂಬ ಪ್ರಶ್ನೆ ಕೂಡ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ. ಮೊದಲನೇದಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಹುತೇಕ ವೀರಣ್ಣ ಚರಂತಿಮಠ ಅವರು ಬಿಜೆಪಿಯಿಂದ ಅಖಾಡಕ್ಕಿಳಿಯುವುದು ಖಚಿತ ಅಂತ ಕೂಡ ಹೇಳಲಾಗ್ತದೆ. ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥ ವೀರಣ್ಣ ಚರಂತಿಮಠ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬರೀ 5-6 ಸಾವಿರ ಅಂತರದಿಂದ ಸೋಲನ್ನು ಅನುಭವಿಸಿದ್ರು. ಅದು ಪಕ್ಷದಲ್ಲಿ ಬಂಡಾಯ ಎದ್ದಿದ್ದರಿಂದ ಅವರಿಗೆ ಸೋಲು ಉಂಟಾಗಿತ್ತು. ಹೀಗಾಗಿ ಈ ಬಾರಿ ಕೂಡ ಪಕ್ಷದಲ್ಲಿ ತಮ್ಮದೇ ಒಂದು ಹಿಡಿತವನ್ನು ಹೊಂದಿರತಕ್ಕಂಥ, ತಮ್ಮದೇ ಒಂದು ಪ್ರಭಾವವನ್ನು ಹೊಂದಿರತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ನಿಶ್ಚಿತ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಚರಂತಿಮಠ ಅವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತ ಹೊಂದಿದ್ದಾರೆ. ಅಷ್ಟೇ ಅಲ್ಲ, BS ಯಡಿಯೂರಪ್ಪನವರ ಆಪ್ತರು ಕೂಡ ಆಗಿದ್ದಾರೆ. ಹೀಗಾಗಿ ಈ ಉಪಚುನಾವಣೆಯಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದಷ್ಟು ವಿಭಿನ್ನವಾಗಿದೆ ಆ ಕ್ಷೇತ್ರ. ನೋಡಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರವಿದೆಯಲ್ಲ, ಇದು ಕೂಡ ಕಾಂಗ್ರೆಸ್ನ ಭದ್ರಕೋಟೆ. ಈ ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ ಯಾರನ್ನು ಅಖಾಡಕ್ಕಿಳಿಸುತ್ತೆ ಎಂಬುದು ಕೂಡ ತುಂಬಾ ಕುತೂಹಲಕಾರಿಯಾಗಿದೆ. ಯಾಕಂದ್ರೆ ಇಲ್ಲಿ BSY ವಿರೋಧಿ ಬಣ ತುಂಬಾ ಆಕ್ಟಿವ್ ಆಗಿದೆ. ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಸೋಲನ್ನು ಅನುಭವಿಸಿತ್ತು. ಬಿಜೆಪಿ ಸೋಲುವುದಕ್ಕೆ
ಯಡಿಯೂರಪ್ಪ ಆಪ್ತರು ಕಾರಣ ಅಂತ ಜಿಎಂ ಸಿದ್ದೇಶ್ವರ್ ಅವರು ಆರೋಪ ಮಾಡಿದ್ರು ಮತ್ತು ಅವರು ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಪದೇ ಪದೇ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತು ಬಿಎಸ್ವೈ ವಿರುದ್ಧ ಆರೋಪಗಳ ಸುರುಮಳೆಯನ್ನೇ ಸುರಿಸುತ್ತಾರೆ. ಹೀಗಾಗಿ ಈ ಕ್ಷೇತ್ರದ ಉಪಚುನಾವಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಕೊಡುತ್ತೆ ಎಂಬುದು ಕೂಡ ಇಲ್ಲಿ ಮುಖ್ಯ. ಬಹುತೇಕ ಬಿಜೆಪಿ ಟಿಕೆಟ್ ಈ ಬಾರಿ ಜಿಎಂ ಸಿದ್ದೇಶ್ವರ ಕುಟುಂಬಕ್ಕೆ ಸಿಗುತ್ತದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ ಇಲ್ಲಿನ ಬಣ ರಾಜಕೀಯ ಕಿತ್ತಾಟ, ಬಣ ಬಡಿದಾಟವನ್ನು ತೊಲಗಿಸಬೇಕಂದ್ರೆ ಅದು ಜಿಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಮುಂಬರುವ ದಿನಗಳಲ್ಲಿ ಅದು ಸುಧಾರಿಸುತ್ತದೆ ಎಂಬ ಲೆಕ್ಕಾಚಾರ ಕೂಡ ಬಿಜೆಪಿ ನಾಯಕತ್ವದಲ್ಲಿ ಇದ್ದಂತೆ ಕಾಣುತ್ತಿದೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದ್ರು ಕೂಡ ಜಿಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಅಲ್ಲಿ ತುಂಬಾ ಪೈಪೋಟಿ ಏರ್ಪಡುವುದಂತೂ ಖಚಿತ. ಅದೇ ರೀತಿ ಬಿಜೆಪಿಯಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಬಣ ರಾಜಕೀಯ, ಅದೇ ರೀತಿ ಒಳ ಜಗಳಕ್ಕೆ ಬ್ರೇಕ್ ಹಾಕುವುದಕ್ಕೆ ಕೂಡ ಕಾರಣವಾಗಬಹುದು. ಯಾಕಂದ್ರೆ ಜಿಎಂ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಬಹುತೇಕ ಉಂಟಾಗಿರ್ತಕ್ಕಂಥ ಮನಸ್ತಾಪ, ಭಿನ್ನಾಭಿಪ್ರಾಯ ಬಗೆಹರಿಯುವ ಲಕ್ಷಣಗಳು ಕೂಡ ಎದ್ದು ಕಾಣುತ್ತವೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕತ್ವ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡುವ ಕುರಿತು ಒಂದು ಚಿಂತನೆಯನ್ನು ಕೂಡ ನಡೆಸಿದೆ ಅಂತ ಹೇಳಲಾಗ್ತದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪ ಕುಟುಂಬಕ್ಕೆ ಅಥವಾ ಅವರು ಸೂಚಿಸಿದ ಇನ್ನೊಬ್ಬ ವ್ಯಕ್ತಿಗೆ ಇಲ್ಲಿ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚು. ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅವರಿಗೆ ಇಬ್ಬರು ಪುತ್ರರಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಉಪಚುನಾವಣೆಯ ಟಿಕೆಟ್ ಸಿಗುವುದು ಗ್ಯಾರಂಟಿ. ಹಾಗೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿವೆ. ಉಪಚುನಾವಣೆಯಲ್ಲೂ ಕೂಡ ಮೈತ್ರಿ ಮುಂದುವರಿಯಲಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಈ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಹೇಳಿಕೊಳ್ಳುವಂತೆ ಏನಿಲ್ಲ. ಹೀಗಾಗಿ ಬಿಜೆಪಿಗೆ ಅಲ್ಲಿ ಬೆಂಬಲಿಸುವ ಸಾಧ್ಯತೆ ಕೂಡ ಹೆಚ್ಚು. ಒಟ್ಟಾರೆಯಾಗಿ ಮುಂಬರುವ ಎರಡು ಉಪಚುನಾವಣೆಗಳನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ 3 ಉಪಚುನಾವಣೆಯಲ್ಲಿ ಆದಂತ ಹಿನ್ನಡೆ, ಅದೇ ರೀತಿ ಮುಂಬರುವ ಎರಡು ಉಪಚುನಾವಣೆಗಳನ್ನು ಗೆದ್ರೆ ಪಕ್ಷದ ವರ್ಚಸ್ಸು ಹೆಚ್ಚಾಗಲಿದೆ. ಅದೇ ರೀತಿ ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ರಾಜ್ಯದ ಜನತೆಯಲ್ಲಿ ಸಣ್ಣ ಮಟ್ಟಿಗಿನ ಅಸಮಾಧಾನ ಕೂಡ ಇದೆ. ಈ ಅಸಮಾಧಾನದ ಲಾಭವನ್ನು ಪಡೆಯುವುದಕ್ಕೆ ಬಿಜೆಪಿ ಅವಣಿಸುತ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಭದ್ರಕೋಟೆಯಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ವಿಜಯದ ಜೆಂಡ ಹೂಡುವುದಕ್ಕೆ ಕಾರ್ಯತಂತ್ರ, ರಣತಂತ್ರ ಕೂಡ ರೂಪಿಸುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.